ಜಗ್ಗದ ಬಗ್ಗದ ಜಾಕಿ ಎರಡನೇ ವಾರಕ್ಕೆ ಕಾಲಿಟ್ಟ ಪವರ್ಫುಲ್ ಸಿನಿಮಾ. ಜಾಕಿ ಜಗತ್ತು ಕಂಡು ಅವತ್ತು ಅಪ್ಪು ಅಭಿಮಾನಿ ಬಣ ಕೇಕೆ ಹಾಕಿತ್ತು. ಇವತ್ತು ರಣ ಕೇಕೆಯನ್ನೇ ಹಾಕಿದೆ. ಹೌದು, ನಿಮಗೆ ಗೊತ್ತಿರಲಿ, ಕನ್ನಡದಲ್ಲಿ ವಾರಕ್ಕೆ ಕಡಿಮೆ ಅಂದರೂ 4-5 ಸಿನಿಮಾಗಳು ಬಿಡುಗಡೆಯಾಗುತ್ತದೆ. ಆ 4-5 ಸಿನಿಮಾಗಳಲ್ಲಿ ಒಂದು ವಾರದ ನಂತರ ಯಾವುದಾದ್ರೂ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಕಂಡರೆ ಅದೇ ಹೆಚ್ಚು ಎನ್ನುವ ವಾತಾವರಣ ಇದೆ. ಹೀಗಿರುವಾಗ 14 ವರ್ಷದ ನಂತರ ಮರು ಬಿಡುಗಡೆಯಾದ ಜಾಕಿ ಮೊದಲ ವಾರ ಯಶಸ್ವಿ ಪ್ರದರ್ಶನ ಕಂಡಿದೆ. 10 ದಾಖಲೆಗಳನ್ನು ಬರೆದಿದೆ. ಇದು ಸಾಲದು ಎಂಬಂತೆ ಎರಡನೇ ವಾರಕ್ಕೆ ಜಾಕಿ ಕಾಲಿಟ್ಟಿದೆ. ಹೌದು, 175 ಸ್ಕ್ರೀನ್ಗಳಲ್ಲಿ ಬಿಡುಗಡೆಗೊಂಡಿದ್ದ ಜಾಕಿ ಎರಡನೇ ವಾರದಲ್ಲಿ ಕೇವಲ ಬೆಂಗಳೂರು ಒಂದರಲ್ಲಿ 25ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಇನ್ನು ಅಖಂಡ ಕರ್ನಾಟಕ ಲೆಕ್ಕವನ್ನು ತೆಗೆದುಕೊಂಡರೆ ಸಂಖ್ಯೆ 60ರ ಮೇಲೆ ದಾಟುತ್ತೆ. ವಿಶೇಷ ಎಂದರೆ ಎರಡನೇ ವಾರದಲ್ಲಿಯೂ ಜಾಕಿ ಚಿತ್ರದ ಟಿಕೆಟ್ಗಳು ಬೆಂಗಳೂರಿನ ಕೆಲ ಕಡೆ ಬಿಸಿ ಬಿಸಿ ಶೇಂಗಾ ಹೋಳಿಗೆಯಂತೆ ಬಿಕರಿಯಾಗುತ್ತಿದೆ. ಇನ್ನು ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿ ಪ್ರಮುಖ ಚಿತ್ರಮಂದಿರ ಸಿಗುವುದು ಕಷ್ಟವೆನ್ನುವ ಕಾಲದಲ್ಲಿ ಜಾಕಿ ಸಿನಿಮಾದ ಎರಡನೇ ವಾರದಲ್ಲೂ ನರ್ತಕಿ ಚಿತ್ರಮಂದಿರದಲ್ಲಿ ದಿನದ 4 ಆಟಗಳ ಪ್ರದರ್ಶನವನ್ನು ಕಾಣುತ್ತಿದೆ. ಪ್ರಸನ್ನ, ನವರಂಗ, ಸಿದ್ದೇಶ್ವರ, ಕಾಮ್ಯಾಖ್ಯದಲ್ಲೂ ಜಾಕಿ ಜಾತ್ರೆ ನಿರಂತರ ಮುಂದುವರೆದಿದೆ. ಮೊದಲ ವಾರ ಜಾಕಿ ಗಳಿಸಿದೆಷ್ಟು, ಮರು ಬಿಡುಗಡೆ ಭಾಗ್ಯ ಕಂಡ ಜಾಕಿ ಮೊದಲ ವಾರದಲ್ಲಿ ಗಳಿಸಿದೆಷ್ಟು ಅನ್ನೋ ಪ್ರಶ್ನೆ ಬಹುತೇಕರಲ್ಲಿದೆ. ಇದಕ್ಕೆ ನಿಖರವಾದ ಉತ್ತರ ಇಲ್ಲದೆ ಇದ್ದರೂ ಜಾಕಿ ಚಿತ್ರದ ಮೊದಲ ವಾರದ ಕಲೆಕ್ಷನ್ 3 ಕೋಟಿಯ ಗಡಿ ಅಂತ ದಾಟಿದೆ ಅನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿದೆ. ಮಂಡ್ಯ, ಹಾಸನ, ದಾವಣಗೆರೆ, ಬಳ್ಳಾರಿ ಹೋಬಳಿಯಲ್ಲಿ ಜಾಕಿ ಜಾತ್ರೆಗೆ ಲಕ್ಷ ಲಕ್ಷ ಹಣ ಹರಿದು ಬಂದಿದೆ ಎಂಬ ಲೆಕ್ಕವನ್ನು ಗಾಂಧಿನಗರದ ಪಂಡಿತರು ನೀಡುತ್ತಿದ್ದಾರೆ. ಈ ವಾರ ಬಿಡುಗಡೆಯಾಗಿರುವ ಚಿತ್ರಗಳು: ಕನ್ನಡದಲ್ಲಿ ಈ ವಾರ ಲೈನ್ ಮ್ಯಾನ್, ದಿಲ್ ಖುಷ್, ಮನಸ್ಸು, ರಾಕ್ಷಸ ತಂತ್ರ ಹಾಗೂ ತೋತ್ ಕಾಸು ಸಿನಿಮಾ ಬಿಡುಗಡೆಯಾಗಿದೆ. ಇನ್ನು ಹಿಂದಿಯಲ್ಲಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹಾಗೂ ಮಂಡಗಾಂವ್ ಎಕ್ಸ್‌ಪ್ರೆಸ್ ಸಿನಿಮಾಗಳು ಬಿಡುಗಡೆಯಾಗಿವೆ. ತೆಲುಗಿನಲ್ಲಿ ಓಂ ಭೀಮ್ ಬುಷ್ ಸಿನಿಮಾ ಬಿಡುಗಡೆಯಾಗಿದೆ. ತಮಿಳಿನಲ್ಲಿ ರೆಬಲ್ ಸಿನಿಮಾ ತೆರೆಗೆ ಬಂದಿದೆ. ಆದರೂ ಜಾಕಿ ಬಗ್ಗಿಲ್ಲ ಜಗ್ಗಿಲ್ಲ ಈ ಎಲ್ಲಾ ಚಿತ್ರಗಳಿಗೆ ಸೆಡ್ಡು ಹೊಡೆದು ಜಾಕಿ ಚಿತ್ರಮಂದಿರಗಳಲ್ಲಿ ಬಿಡಾರ ಹೂಡಿದೆ. ಒಟ್ಟಿನಲ್ಲಿ ಜಾಕಿ ಜಾತ್ರೆ ಕೇವಲ ಒಂದು ವಾರದಷ್ಟೇ ಎಂದು ಅಂದುಕೊಂಡವರ ಲೆಕ್ಕಾಚಾರವನ್ನೆಲ್ಲ ಜಾಕಿ ಬುಡಮೇಲಾಗಿಸಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.